BJP ನಾಯಕರು, RSS ಚಡ್ಡಿಗಳು, ಹಿಂದೂ ಮಹಾಸಭಾದ ನಾಯಕರು ಇವರೆಲ್ಲರೂ ಸಹ ಕಪೋಲ ಕಲ್ಪಿತ ದೇಶಭಕ್ತಿಯನ್ನು ಇವರು ಹೇಳ್ಕೊಡ್ತಕ್ಕಂಥದ್ದು. ನಕಲಿ ದೇಶಭಕ್ತರು. RSS ಸ್ಥಾಪನೆ ಆಗಿದ್ದು 1925ನೇ ಇಸ್ವಿ. ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು, ದೇಶದ ಜನ ಒಂದೇ ಮಾತರಂ ಈ ರಾಷ್ಟ್ರಗಾನವನ್ನು 1896ನೇ ಇಸ್ವಿಯಿಂದ ಪ್ರಾರಂಭ ಮಾಡಿದ್ದಾರೆ. 1896ರಿಂದ 2026ರವರೆಗೂ ಸಹ ಒಂದೇ ಮಾತರಂ ವಿಚಾರದಲ್ಲಿ ನಮಗೆ ಯಾರೂ ಸಹ ಪಾಠ ಹೇಳ್ಕೊಡ್ಬೇಕಾದಿಲ್ಲ. ಅದರ ಜೊತೆಗೆ ಇವರು ಯಾವತ್ತೂ ಸಹ ಅವರ ಶಾಖೆಗಳಲ್ಲಿ ಒಂದೇ ಮಾತರಂ ಆಗಲಿ ಅಥವಾ ರಾಷ್ಟ್ರ ಗೀತೆಯನ್ನು ಎಲ್ಲೂ ಸಹ ಆಡೋದಿಲ್ಲ. ಯಾವಾಗಲೂ ಸಹ ಸದಾ ವತ್ಸಲೆ ಅಂದ್ಕೊಂಡಿರ್ತಕ್ಕಂಥ ಜನ ಅದೇ ರಾಷ್ಟ್ರಗೀತೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಈ ದೇಶದ ದುರಂತ ಅಷ್ಟೇ. ರಾಷ್ಟ್ರದ ಧ್ವಜಕ್ಕೆ ಗೌರವ ಕೊಡದೇ ಇರೋರು, ಸಂವಿಧಾನಕ್ಕೆ ಗೌರವ ಕೊಡದೇ ಇರೋರು ಇವತ್ತು ನಮಗೆ ಕಾನೂನಿನ ಮೂಲಕ ದೇಶಭಕ್ತಿಯನ್ನು ಹೇಳ್ಕೊಳ್ಳಿಕ್ಕೆ ಹೋಗ್ತಾರೆ. ಅದರ ಜೊತೆಗೆ 1937ನೇ ಇಸ್ವಿ ನಿರ್ಧಾರ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಸುಳ್ಳು ವದಂತಿಯನ್ನು ಹಬ್ಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವರು 1937ನೇ ಇಸ್ವಿನಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪತ್ರಕ್ಕೆ ಉತ್ತರ ಕೊಡುವಾಗ ಆ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ರವೀಂದ್ರನಾಥ್ ಠಾಗೂರ್ ಅವರ ಏನು ಆ ಎರಡು ಪಂಕ್ತಿಯನ್ನು ಮಾತ್ರ ಹೇಳಿದರು. ಅದರ ವಿಚಾರದಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿ ಆ ಒಂದು ಸರ್ದಾರ್ ಪಟೇಲ್ರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರು, ಮಹಾತ್ಮ ಗಾಂಧಿಯವರು, ಇನ್ನೂ ಹಲವಾರು ನಾಯಕರು ಈ ಒಂದು ವಿಚಾರದಲ್ಲಿ ಆ ಒಂದು ಒಂದೇ ಮಾತ್ರ ಎರಡು ಪಂಕ್ತಿಯನ್ನು ಆಡ್ತಕ್ಕಂಥದ್ದನ್ನು ನಾವು ವರ್ಕಿಂಗ್ ಕಮಿಟಿಯಲ್ಲಿ ಅದನ್ನು ಒಪ್ಕೊಂಡು ಅದನ್ನು ಆಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ 1906ರಿಂದ 1910ನೇ ಇಸ್ವಿವರೆಗೂ ಒಂದೇ ಮಾತರನ್ನು ನಿಷೇಧಿಸಲಾಗಿತ್ತು ಬ್ರಿಟಿಷರಿಂದ. ಆ ಒಂದು ಸಂದರ್ಭದಲ್ಲಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದ ಸುರೇಂದ್ರನಾಥ್ ಬ್ಯಾನರ್ಜಿ ಅವರನ್ನು 6 ತಿಂಗಳ ಕಾಲ ಜೈಲಲ್ಲಿ ಹಾಕಿದರು. ಯಾವುದಾದ್ರೂ ಒಂದೇ ಒಂದು ಪ್ರಾಣಿ, ಒಂದೇ ಒಂದು ಕ್ರಿಮಿ, BJP ಕ್ರಿಮಿ ಇಲ್ಲ ಪ್ರಾಣಿ ಯಾವುದಾದ್ರೂ ಜೈಲಿಗೆ ಹೋಗಿದ್ಯಾ ಅಂತ ಕೇಳಿ ನೋಡೋಣ. ಒಂದೇ ಮಾತರಕ್ಕೋಸ್ಕರ ಆಗಲಿ, ತ್ರಿವರ್ಣ ಧ್ವಜಕ್ಕಾಗಲಿ ಅಥವಾ ರಾಷ್ಟ್ರಗೀತೆಗಾಗಲಿ. ಅದರ ಜೊತೆಗೆ ಕಾಂಗ್ರೆಸ್ನ ಬಿಪಿನ್ ಚಂದ್ರಪಾಲ್ ಕೂಡ ಜೈಲಿಗೆ ಹೋಗಿದ್ದರು ಈ ಒಂದು ವಿಚಾರದಲ್ಲಿ. ಒಂದೇ ಮಾತ್ರ ವಿದ್ಯಾರ್ಥಿಗಳಿಗೆ ಬ್ರಿಟಿಷರು ದಂಡ, ಲಾಠಿ ಎಲ್ಲ ಬಾರಿಸಿದ್ರು. ಆಗ ಯಾವುದಾದ್ರೂ ಒಂದೇ ಸರಳ ಕೇಳಿ ಭಾರತೀಯ ಜನತಾ ಪಾರ್ಟಿಯವರು ಒಂದೇ ಮಾತ್ರ ವಿಚಾರದಲ್ಲಿ ಒಂದೇ ಮಾತ್ರ ಮಾಡಿ ಜೈಲಿಗೆ ಹೋಗಿರ್ತಕ್ಕಂಥ ಒಂದೇ ಹೆಸರು ಕೇಳಿ. ಈ ದೇಶಭಕ್ತಿ, ದೇಶ ಪ್ರೇಮ, ಈ ನಕಲಿ ದೇಶಭಕ್ತರು ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವ್ರ ಹತ್ರ ನಾವೇನು ಕಲಿಬೇಕಾದಿಲ್ಲ. ಅದು ಸುರೇಂದ್ರನಾಥ್ ಬ್ಯಾನರ್ಜಿ ಇರ್ಬೋದು, ಬಿಪಿನ್ ಚಂದ್ರಪಾಲ್ ಅವರು ಜೈಲಿಗೆ ಹೋದಾಗ ಬ್ರಿಟಿಷರ ಏಜೆಂಟರಾಗಿ ಬ್ರಿಟಿಷರ ಬೂಟ್ ಪಾಲಿಷ್ ಮಾಡ್ತಾ ಇದ್ದಂಥ ಈ ಒಂದು RSS ಹಿಂದೂ ಮಹಾಸಭಾದವರಿಂದ ನಾವೇನು ಕಲಿಬೇಕಾದಿಲ್ಲ. ಈಗ ದ್ವಂದ್ವ ನೀತಿ ಭಾರತೀಯ ಜನತಾ ಪಾರ್ಟಿಯವ್ರದ್ದು. ಅವರಲ್ಲಿ ಬಿಹಾರ ಮುಖ್ಯಮಂತ್ರಿ ಮೇಲೆ 7 ಕೊಲೆ ಆರೋಪ ಇದೆ. ಅವರ ನಿಮ್ಮ ಅಮಿತ್ ಶಾ ಮತ್ತು ಹಲವಾರು ರಾಜನಾಥ್ ಯಾರೋ ಒಬ್ಬ ಇದ್ದಾನೆ ಬಿಹಾರ, ಅವ್ರ ಮೇಲೆ ದ್ವೇಷ ಭಾಷಣದ ವಿರುದ್ಧ ಕ್ರಿಮಿನಲ್ ಕೇಸ್ಗಳಿದೆ. ಭ್ರಷ್ಟಾಚಾರದಲ್ಲಿ PM ಕೇರ್ ಫಂಡಲ್ಲಿ PM ಮೇಲೆ ಆರೋಪ ಇದೆ. ರಾಮ ಮಂದಿರದ ಲೂಟಿ, ವಾಲ್ಮೀಕಿ ಬರೆದಂಥ ರಾಮನ ಹೆಸರಿನಲ್ಲೇ ಲೂಟಿ ಮಾಡ್ತಕ್ಕಂಥ ಹುಂಡಿ ಕಳ್ಳರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಯಾರಾದರೂ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ. ಆ ಥರ ಏನಾದರೂ ಅವರಿಗೆ ಧೈರ್ಯ ಇದ್ದರೆ ಒಂದು ನೋಟಿಸ್ ಕೊಟ್ಟು ಚರ್ಚೆ ಮಾಡೋಕ್ಕೆ ಹೇಳಿ. ಅದಲ್ಲದೆ ಕೇವಲ ರಾಜಕಾರಣಕ್ಕೋಸ್ಕರ ಒಬ್ಬ ST ಸಮುದಾಯದವನ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಅಪಮಾನ ಮಾಡ್ತಕ್ಕಂಥದ್ದು ಸರಿಯಲ್ಲ. ನೋಟಿಸ್ ಕೊಟ್ಟು ಚರ್ಚೆ ಮಾಡಿದ್ರೆ ಅವರ ಬಣ್ಣ ಬಯಲಾಗುತ್ತೆ. ಬರೀ ಸುಳ್ಳೆ, FIR ಇಲ್ಲ, ಎಲ್ಲೂ ಸಹ ನಾಗೇಂದ್ರನ ಹೆಸರಿಲ್ಲ. ನೋಟಿಸ್ ಕೊಟ್ಟು ಚರ್ಚೆ ಮಾಡಿದ್ರೆ ಅವ್ರ ಬಣ್ಣ ಬಯಲಾಗುತ್ತೆ. ಇವರಲ್ಲಿ ಹುಂಡಿ ಕಳ್ಳರದೆಲ್ಲ ವಿಚಾರಗಳು ಬರುತ್ತಲ್ಲ. ದೇಶದಲ್ಲಿ ಹುಂಡಿ ಕಳ್ಳರಿಗಿನ್ನ ದೊಡ್ಡ ಕಳ್ಳರು ಯಾರೂ ಇಲ್ಲ ಈ ದೇಶದಲ್ಲಿ. ಏನು ವಾಲ್ಮೀಕಿ ರಾಮಾಯಣ ಬರೆದಿದ್ರು, ಆ ರಾಮನ ಹುಂಡಿನ ಕದ್ದಿರ್ತಕ್ಕಂಥವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಭ್ರಷ್ಟಾಚಾರ ಅಥವಾ ಕಳ್ಳತನದ ಬಗ್ಗೆ ಮಾತಾಡಲಿಕ್ಕೆ.